शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಉಮೇಶ್ ಹೊಂದಾಲ್ ಅವರು ತೆಗೆದುಕೊಳ್ಳಲಿದ್ದಾರೆ. ಶ್ರೀರಾಮ ಸೇವಾ ಸಮಿತಿ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀ ಉಮೇಶ್ ಹೊಂದಾಲ್ ಅವರು ತೆಗೆದುಕೊಳ್ಳಲಿದ್ದಾರೆ. ಇದಕ್ಕೆ ತಮಗೆಲ್ಲರಿಗೆ ಮಾಧ್ಯಮ ಮಿತ್ರರನ್ನು ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇವರೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲಿರುವ ಶ್ರೀ ಶಿವಾನ್ ಭುಯಾರ್ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಶರಣು ಪೂಜಾರಿ ಅವರನ್ನು ಸಹ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಚಿನ್ ಸವನಹಳ್ಳಿ ಅವರಿಗೂ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈರಣ್ಣಹಳ್ಳಿ ಅವರನ್ನು ಸಹ ಸ್ವಾಗತಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಸಂಪತ್ ಕುಲಕರ್ಣಿ ಅವರನ್ನು ಸ್ವಾಗತಿಸುತ್ತೇನೆ. ಸತೀಶ್ ಗಾಯಕ್ವಾಡ್ ಅವರನ್ನು ಸ್ವಾಗತಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಶ್ರೀ ಉಮೇಶ್ ಹೊಂದಾಲ್ ಅವರು ತೆಗೆದುಕೊಳ್ಳಬೇಕಲ್ಲ ವಿನಂತಿ. ಏನು ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾರ್ಡ್ ಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗೆ ಬರಬಾರ್ದಂತ ಹೇಳಿ ಒಂದು ನಿರ್ಬಂಧನ ಹಾಕ್ಯಾರ. ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾರ್ಡ್ ಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರೆ ಇವತ್ತು ಅದೃಷ್ಟ ಕಾರ್ಡ್ ಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾ, ಆಮ್ಯಾಗ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂಥವ್ರು ಅವ್ರು ಏನೂ ಮಾಡಲಾರಂಥ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನು ಅವ್ರಿಗೆ ನಿಷೇಧ ಹೇರಿರಿ, ಇದು ಬರೀ ಅದೃಷ್ಟ ಕಾರ್ಡ್ ಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂಥ ಒಂದು ಘೋರ ಅನ್ಯಾಯ ಅಂತೇಳಿ ನಾವು ಅದನ್ನು ಖಂಡಿಸ್ತೀವಿ. ಬರುವಂಥ ದಿನದೊಳಗೆ ಉಮೇಶ್ ಹೊಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳಿಂದ ಎಲ್ಲ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ DC ಅವರ ಕಚೇರಿವರೆಗೆ ತಮಗೊಂದು ನಾವು ಮೌನವಾಗಿ ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ. ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ನಾವು ಅನಿರ್ದಿಷ್ಟ ಅವಧಿವರೆಗೆ ಏನು ನೀವು ಆದೇಶ ಮಾಡಿರಿ ಆ ಆದೇಶವನ್ನು ಹಿಂಪಡೆಯುವ ತನಕನೂ ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರೇ ಇರ್ಬೋದು ಅಥವಾ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆಗಿರ್ಬೋದು, ಇಡೀ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಇದಕ್ಕೆ ನಮಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತಾರ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ. ದಯವಿಟ್ಟು ತಾವು ಇದನ್ನು ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹಿಂಗೆ ನಡೆದ ಅಂತೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹಿಂಪಡಿಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆಯ ಜನ ದಯವಿಟ್ಟು 4ನೇ ತಾರೀಕು 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಇನ್ ಟೈಮ್ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡಿದಂಥ ಒಬ್ಬ ಸಂತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ನೋಡ್ರಿ, ಕೆಟ್ಟ ಕೆಲಸ ಯಾರಿಗೆ ಈಗ ಸ್ವಾಮಿಗಳಿಗೆ ಬೈಯಾಕ ನಿಮಗೆ ಆಗ್ತದ. ಈಗ ಸ್ವಾಮೀಜಿಗಳು ಅವರು ತಪ್ಪು ದಾರಿ ಹಿಡಿದ್ರಪ್ಪ ಅಂದ್ರೆ ಅವ್ರು ಸ್ವಾಮಿಗಳೇ ಬೈಬೇಕು ಅವ್ರಿಗೆ. ನಾವು ಸಾಮಾನ್ಯ ಜನರು ಏನಾರ ಬೈಯಾಕ ಆಗ್ತದ ಅವ್ರಿಗೆ? ಅದಕ್ಕೆ ಅವ್ರು ಬೈದು ಬುದ್ಧಿ ಹೇಳ್ಯಾರ ಅಷ್ಟೇ, ನಾಡು ಭಾಷೆ ಒಳಗೆ ಹೇಳ್ಯಾರ. ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನು ಬಿಟ್ಟು ಬರೀ ನೀ ಬೈದಿಯಪ್ಪ ಅಂತಂದ್ರೆ ಇದೆ ಅಂದ್ರೆ ಅವ್ರು ಬೈದು ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ಅವ್ರು ಯಾವ್ದು ಕೇಳುವಂತ ತಪ್ಪೇ ಮಾಡಿ ಸರ್. ಒಂದು ನಿಮಿಷ, ಇವತ್ತಿಗೆ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತ ಒಬ್ಬ ಯಾರಿಗೆ ಬೈದಾರ ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋಣ. ಯಾರಿಗೆ ಬೈದಾರಪ್ಪ? ಈಗ ನೋಡ್ರಿ, ಈ ದೇಶ ಒಳಗ ಎಷ್ಟು ಗಣಪತಿ ಸ್ಥಾಪನೆ ಮಾಡ್ತೀವಿ ನಾವು, ನಾಡದೇವಿ ಉತ್ಸವನ ಮಾಡ್ತೀವಿ. ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡ್ಯಾರ ಯಾರು? ನಮ್ಮ ಸ್ವಾಮೀಜಿಗಳೇ. ಅದು ನಮ್ಮ ಆಂತರಿಕ ಜಗಳದದು, ಅವ್ರು ಕೂತು ಬಗೆಹರಿಸ್ಕೋಬೇಕಾಗಿತ್ತು. ಆದ್ರೆ ಇದು ವಿಷಯ ಮೈಕ್ ಮುಂದೆ ಬಂದ ಕಿಶಿಂದ ಇವತ್ತು ಗಣಪತಿಗೆ ಬೈದೆ, ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದೆ ಅನ್ನುವಂಥದ್ದು ಮಾಡಬಾರ್ದಲ್ಲ. ಅವ್ರಿಗೂ ತಿಳಿಬೇಕಲ್ಲ ಇದು. ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ, ಅವ್ರು ಏನು ಬೇಕಾದ್ ಮಾತಾಡಲಿ, ಅವ್ರು ಏನು ಬೈರಲಿ. ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾ ಕೇಳ್ತೀನಿ. ಹೌದು, ಯಾವ್ದು ಇಲ್ಲ, ಈಗ ಅದನ್ನು ಮಾಡ್ತೀವಿ. ನಮಗೆ ಅರಿವು ಆಗ್ಯದ, ನಾ ಮಾಡ್ತೀವಿ. ಇಲ್ಲ ಅದು ಮಾಡ್ಯಾರ, ಆಕ್ಚುಲಿ ಸಾಕಷ್ಟು ಜನ ಬಹಳಷ್ಟು ಜನ ದೂರ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ. ಯಾಕಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತದ. ಇವನು ವ್ಯವಸ್ಥಿತ ನೋಡ್ರಿ, ಈಗ ಮೊನ್ನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದು ಹಂಗೆ ಮಾಡಿದ್ರು.
ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದೂಗಳನ್ನು ನಾವು ಸಪರೇಟ್ ಮಾಡಬೇಕು. ಈ ಲಿಂಗಾಯತ ಹಿಂದೂ ಲಿಂಗಾಯತ್ ನಾವೆಲ್ಲ ಇವತ್ತು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ ನಮ್ದು ಹಿಂದೂ ಲಿಂಗಾಯತ್ ಅಂತದ. ಯಾರೇ ಇರಲಿ ಇವತ್ತು ಹಿಂದೂ ಮುಂದಿನ ಅವ್ರವ್ರ ಸಬ್ ಕಾಸ್ಟ್ ಬರ್ತದೆ. ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಒಡೆಯೋ ಷಡ್ಯಂತ್ರ. ಒಟ್ಟು ಹಿಂದೂಗಳನ್ನ ಈ ಭಾರತ ದೇಶದೊಳಗೆ ನಾವು ಹಿಂದೂನ ಹೊಡಿಬೇಕಂತ ಈಗಿಂದಲ್ಲಿದ್ದು ಬಹಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ. ಈ 1000 ವರ್ಷಗಟ್ಲಿಂದ ಅವ್ರು ಮಾಡ್ಕೋತೆ ಬಂದಾರ. ಈಗ ಮುಂದೆ ಅವ್ರು ಮಾಡೋರೆ ಮತ್ತೆ ಅದಕ್ಕೆ ನಾವು ಪ್ರತಿ ಉತ್ತರ ಕೊಡೋರೆ. ಇದನ್ನ ಎರಡೇ ಮತ್ತೆ ಹಾ ರೀ. ಹಿಂದೂ ಸಂಘಟನೆ ಎಲ್ಲಿ ಮೌನ ವಹಿಸ್ತಾ ಇದೆ ಸರ್? ಹಿಂದೂ ಸಂಘಟನೆ ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಮೊನ್ನೆ ನಾನು ಹಿಂದಕ್ಕೊಂದು ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ. ನಾ ವಿಚಾರ ಅದು ಏನು ನಾನು ನೋಡಿರ್ಲಿಲ್ಲ. ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅವ್ರ ಮ್ಯಾಗೂ ನಾವು ದೂರ ಸಲ್ಲಿಸ್ತೀವಿ. ಅವ್ರ ಮ್ಯಾಗ ಸರ್ಕಾರ ಏನು ಕ್ರಮ ಕೈಗೊಳ್ತೇವೆ ನಾವು ಕಾಯ್ದು ನೋಡ್ತೀವಿ. ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ. ಈಗ ಅವ್ರು ಏನು ಅವ್ರು ನಿಷೇಧ ಹೇಳೋದು ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಧಕ್ಕಿ ತಂದಾರಪ್ಪ ಅಂದ್ರೆ, ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ ಕುಂದ್ರಂಗಿಲ್ಲ. ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದ್ದೈತಿ ಏನೇನೋ ಮಾಡ್ಬೋದು. ಆದ್ರೆ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜನೂ ಆಗ್ತಾವ, ಏನು ಪ್ರಶ್ನೆನೇ ಇಲ್ಲ. ಅವ್ರು ಬಂದಾಗ ಕ್ಷಮೆ ಕೇಳೇಬೇಕ್ರಿ. ಅರೆ ಕೋಟ್ಯಾಂತರ ಜನ ಇವತ್ತು ನಾವು ಗಣಪತಿ ಆರಾಧಕರದೀವಿ, ಲಕ್ಷ್ಮೀ ಆರಾಧಕರದೀವಿ. ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೀರಂದ್ರೆ ನಿಮ್ಗೆ ಏನು ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕ ಈಗ ನೋಡ್ರಿ, ಈ ಕ್ಷಮೆ ಕೇಳೋದಲ್ಲ ಈಗ ಸದ್ದ. ಅದಕ್ಕೆ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಬೈದು ಬುದ್ಧಿ ಹೇಳ್ಯಾರ. ಆ ಬೈದು ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ಅವ್ರವ್ರು ಕೂಡ ಬಗೆಹರಿಸೋತಾರೆ. ಇವ್ರು ಸರ್ಕಾರದವ್ರು ಇದ್ರ ನಡು ಬಂದು ನಿಷೇಧಾಜ್ಞೆ ಹೇರುವಂತ ಅವಶ್ಯಕತೆ ಇರಲಿಲ್ಲ. ಅವರು ಸ್ವಾಮಿಗಳು ಅವರು ಹಿಂದೂ ದೇವತೆಗಳಿಗೆ ಬೈದಾರ, ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ. ಅವ್ರವ್ರು ತಮ್ಮ ಆಂತರಿಕ ಒಳಗೆ ಕೂತು ಬಗೆಹರಿಸೋತಾರ. ಇದ್ರಾಗ ಇವು ಸರ್ಕಾರ ಬಂದು ನಿಷೇಧ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನ ನಿಷೇಧ ಹಿಂಪಡಿಬೇಕಂತ ಹೇಳಿ ನಮ್ದು ಒಂದೇ ಆಗ್ರಹ ಅಷ್ಟೇ. ಪಡಿದೆ ಇದ್ರೆ ನಾವು ರೂಪರೇಷೆ ಮಾಡ್ಕೊಂಡು ಹೇಳ್ತೀವಿ. ನಿಮ್ಗೆ ಬರುವಂತ ದಿನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲಾರು ಬಿಜಾಪುರಕ್ಕೆ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವ್ರಿಗೆ ಬಿಡ್ತೀರಿ, ಬರೇ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ತೋರ್ಲ ಎಲ್ಲಾರ ಮ್ಯಾಗ ತಗೋರಿ ಸರ್. ದೂರ ದಾಖಲಿಸ್ಯಾರ್ರಿ, ಎಷ್ಟೊಂದು ಜನ ದೂರ ದಾಖಲಿಸ್ಯಾರ. ಅವ್ರು ಗನ್ಮ್ಯಾನ್ ಕೊಟ್ಕೊಳ್ತಾರೆ ಸ್ವಾಮಿಗಳಿಗೆ, ಅವ್ರಿಗೆ ರಕ್ಷಣೆ ತಗೊಂಡ್ಕೊಡ್ತಾರ ಅಂತ. ಯಾರು ನಮ್ಮ ದೇವಾನುದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಪೊಲೀಸ್ ಅವ್ರಿಗೆ ಗನ್ಮ್ಯಾನ್ ಕೊಟ್ಟ ಕೇಸಿಂದ ನೀವು ಅವ್ರಿಗೆ ಎಲ್ಲ ಕೇಸ್ ರಿಜಿಸ್ಟರ್ ಆಗಿ ಮಾಡಿಲ್ಲ ಅಷ್ಟೇ. ಅಲ್ಲಿ ಮಾಡ್ತೀವಿ ಸರ್, ಇಲ್ಲಿ ಮಾಡ್ತೀವಿ ಸರ್. ಇಲ್ಲ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಖಂಡಿತ. ಅವ್ರ ಮ್ಯಾಗ ಮೊದಲು ಆಗಿದ್ದು ಅವ್ರು ಮೊದಲು ಬೈದಿದ್ದು ಅವು ಅವಾಗ ಕಂಪ್ಲೇಂಟ್ ಆಗಿದ್ದು ಹೇಳಿದೆವು. ಥ್ಯಾಂಕ್ ಯು ಸರ್.